ಸೊ FSL ರಿಪೋರ್ಟ್ ಈಗ ಪೊಲೀಸರ ಕೈ ಸೇರಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಗ್ಯಾಂಗ್ ಏನೆಲ್ಲ ಮಾಡಿದೆ ಅನ್ನುವಂಥ ವಿಚಾರಗಳು, ಸಾಕ್ಷಿಗಳು, ಅದಕ್ಕೆ ತಕ್ಕಂತೆ ವರದಿಗಳು ಕೂಡ ಈಗ FSL ನಿಂದ ಸಿಗ್ತಾ ಇದೆ. ಮರಣೋತ್ತರದ FSL ವರದಿಯನ್ನು ಆಧರಿಸಿ ಫೈನಲ್ ರಿಪೋರ್ಟ್ ಅನ್ನು ಕೂಡ ಬರೀತಾರೆ. ಕಾರಣ ಇಲ್ಲಿ ಬೇಕಾಗಿರುವಂಥದ್ದು ಈಗ ಚಾರ್ಜ್ ಶೀಟ್. ಅಂತಿಮ ವರದಿಯನ್ನು ಪ್ಯಾಥಾಲಜಿಸ್ಟ್ ತಜ್ಞರು ನೀಡಲಿದ್ದಾರೆ. ಪ್ಯಾಥಾಲಜಿಸ್ಟ್ ತಜ್ಞರ ವರದಿಯನ್ನು ಆಧರಿಸಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿದೆ. ಪ್ಯಾಥಾಲಜಿಸ್ಟ್ ತಜ್ಞರು ಏನೆಲ್ಲ ಪರಿಶೀಲನೆ ಮಾಡಿ ಫೈನಲ್ ರಿಪೋರ್ಟ್ ಅನ್ನು ಕೊಡ್ತಾರೆ ಅನ್ನೋದನ್ನ ನೋಡಬೇಕು. ಸೊ ಅದು ಅತ್ಯಂತ ಮುಖ್ಯವಾಗಿದೆ. ಎಲ್ಲ ಡಿಪೆಂಡ್ ಆಗಿರುವಂಥದ್ದು ಪ್ಯಾಥಾಲಜಿಸ್ಟ್ ತಜ್ಞರು ಕೊಡುವಂತಹ ರಿಪೋರ್ಟ್ನ ಮೇಲೆ. ಹಾಗಿದಾಗ ಏನು ರಿಪೋರ್ಟು, ಫೈನಲ್ ರಿಪೋರ್ಟು? ಸೊ ರೇಣುಕಾಸ್ವಾಮಿ FSL ರಿಪೋರ್ಟ್ ಏನಿದೆ ಅದಕ್ಕೆ ತಕ್ಕಂತೆ ಈಗ ಪ್ಯಾಥಾಲಜಿಸ್ಟ್ ತಜ್ಞರು ಪರಿಶೀಲನೆಯನ್ನು ಮಾಡಿ ಫೈನಲ್ ರಿಪೋರ್ಟನ್ನು ಕೊಡ್ತಾರೆ. ಅದರ ಆಧಾರದ ಮೇಲೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಸೊ ರೇಣುಕಾಸ್ವಾಮಿ FSL ರಿಪೋರ್ಟ್ನಲ್ಲಿ ಇರೋದು ಏನು ಅನ್ನೋದನ್ನು ಮೊದಲನೇದಾಗಿ ನೋಡ್ಬಿಡೋಣ. ಅದರಲ್ಲಿ ಎದೆಯ ಎಲುಬು ಮುರಿದು ಹೋಗಿದೆ. ಎದೆ ಎಲುಬು ಮುರಿದು ಹೋಗಿದೆ. ಅದರ ಜೊತೆಗೆ ಶ್ವಾಸಕೋಶಕ್ಕೆ ಮೂಳೆ ಚುಚ್ಚಿರೋದು. ಎದೆ ಎಲುಬು ಮುರಿದು ಶ್ವಾಸಕೋಶಕ್ಕೆ ಚುಚ್ಚಿರೋದು, ತಲೆಗೆ ಗಂಭೀರ ಗಾಯವಾಗಿರೋದು, ಮೆದುಳಿನಲ್ಲಿ ತೀವ್ರ ರಕ್ತಸ್ರಾವವಾಗಿರೋದು. ಮೆದುಳಿನಲ್ಲಿ ಲಾರಿಯ ಹಿಂಭಾಗಕ್ಕೆ ಗುದ್ದಿರೋದ್ರಿಂದ ತಲೆಗೆ ಈ ಗಾಯವಾಗಿದೆ. ಬೆನ್ನು ಮೂಳೆಗೂ ಕೂಡ ತೀವ್ರವಾದಂಥ ಹಾನಿಯಾಗಿದೆ. ವೃಷಣ ಚೀಲದಲ್ಲಿ ರಕ್ತ ಸೋರಿಕೆಯಾಗಿದೆ. ಯಾಕೆ ಅಂತಂದರೆ ಕಾಲಲ್ಲಿ ಒದ್ದಿರೋದ್ರಿಂದ ವೃಷಣಕ್ಕೆ ಗಾಯವಾಗಿದೆ ಅಂತ ಈಗ ರಿಪೋರ್ಟಲ್ಲಿ ಸಿಗ್ತಾ ಇದೆ. ಮೊಣಕಾಲು ಮುರಿದೋಗಿದೆ. ಬಲಗಣ್ಣಿಗೆ ತೀವ್ರವಾದಂಥ ಹಾನಿಯಾಗಿದೆ. ಸಾವಾಗಿರುವಂಥ ಸಮಯ ಸಂಜೆ 6ರಿಂದ 6:30. ಸಾವಿಗೆ ಕಾರಣ ಮೆದುಳಿನಲ್ಲಿ ತೀವ್ರವಾದ ರಕ್ತಸ್ರಾವ ಅನ್ನುವಂಥದ್ದನ್ನು ರಿಪೋರ್ಟ್ ಏನೋ ಕೊಟ್ಟಿದೆ FSL ರಿಪೋರ್ಟ್ನಲ್ಲಿ. ಆದರೆ ಇದನ್ನು ಈಗ ಪ್ಯಾಥಾಲಜಿಸ್ಟ್ ಎಲ್ಲರೂ ಕೂಡ ಅದನ್ನು ತಜ್ಞರು ಆ ವಿಚಾರದಲ್ಲಿ ಈಗ ಪಡ್ಕೋಬೇಕಾಗಿದೆ ರಿಪೋರ್ಟನ್ನು. ಪೊಲೀಸರು ಅದಕ್ಕೆ ತಕ್ಕಂಗೆ ಚಾರ್ಜ್ ಶೀಟನ್ನು ಕೂಡ ಸಲ್ಲಿಕೆ ಮಾಡಬೇಕಾಗಿದೆ. ಸೊ ಈಗ ಸಾವು ಆಗಿದ ನಂತರ ಅದಕ್ಕೆ ಏನೇನು ಬೇಕಾಗಿದೆ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡ್ಕೊಂಡಿದ್ದಾರೆ. ಪೋಸ್ಟ್ ಮಾರ್ಟಮಲ್ಲಿ ಎಲ್ಲೆಲ್ಲಿ ಗಾಯಗಳಾಗಿದೆ, ಹೇಗಿದೆ ಪರಿಸ್ಥಿತಿ ಎಲ್ಲವನ್ನ ಕೂಡ ರಿಪೋರ್ಟಲ್ಲಿ ಬಂದಿದೆ. ಅದಕ್ಕೆ ತಕ್ಕಂಗೆ ಈಗ ಯಾಕೆ ಈ ಸಾವು ಆಯಿತು ಅನ್ನುವಂಥದ್ದನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಈ ಪ್ಯಾಥಾಲಜಿಸ್ಟ್ ಮಾಡಬೇಕಾಗಿದೆ. ದೇಹದ ಯಾವ ಭಾಗಗಳಲ್ಲಿ ಪೆಟ್ಟಾಗಿದೆ, ಯಾವ ಭಾಗಕ್ಕೆ ಪೆಟ್ಟಾಗಿರೋ ಪರಿಣಾಮವಾಗಿ ಅವರ ಸಾವಾಗಿದೆ ಅನ್ನುವಂಥದ್ದನ್ನು ಪ್ಯಾಥಾಲಜಿಸ್ಟ್ ಹೇಳ್ತಾರೆ. ಅದಕ್ಕೆ ತಕ್ಕಂಗೆ ರಿಪೋರ್ಟನ್ನು ಕೊಡ್ತಾರೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳೀಧರ್, ಈಗ ಅತಿ ಮುಖ್ಯವಾಗಿ ಒಂದು ಮರಣೋತ್ತರ ಪರೀಕ್ಷೆ ವರದಿ ಬಂದಾಗಿದೆ. ಎಲ್ಲೆಲ್ಲಿ ಗಾಯ ಆಗಿತ್ತು, ಯಾವ ಪ್ರಮಾಣದಲ್ಲಿ ಗಾಯ ಆಗಿದೆ, ಏನು ಅನ್ನುವಂಥದ್ದನ್ನು ಮರಣೋತ್ತರ ಪರೀಕ್ಷೆಯಲ್ಲಿ ಕೊಟ್ಟಾಗಿದೆ. FSL ರಿಪೋರ್ಟ್ ಕೂಡ ಬಂದಾಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋಕ್ಕೆ ಇನ್ನು ಬೇಕಾಗಿರುವಂಥದ್ದು ಪ್ಯಾಥಾಲಜಿಸ್ಟ್ಗಳ ಫೈನಲ್ ರಿಪೋರ್ಟ್. ಅದಾದ ನಂತರ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತಾ ಅಥವಾ ಇನ್ನೂ ಬಾಕಿ ಉಳ್ಕೊಂಡಿದೆ ಏನಾದರೂ ಮುರಳಿ? ಖಂಡಿತವಾಗಿ ಅರುಣ್, ಯಾಕೆಂದ್ರೆ ಪ್ರಮುಖವಾಗಿ ಕೆಲವೊಂದು ಅನಾಲಿಸಿಸ್ಗಳನ್ನ ಮಾಡಬೇಕಾಗಿರೋದು. ಕೆಲವೊಂದು ಅನಾಲಿಸಿಸ್ಗಳ ಆದ ನಂತರ ಅದನ್ನ ಫೈನಲ್ ಆಗಿ ಕನ್ಸಿಡರ್ ಅನ್ನ ಮಾಡ್ತಾರೆ. ಯಾಕೆಂದ್ರೆ ಪ್ರಮುಖವಾಗಿ ಈಗಾಗಲೇ ಮರಣೋತ್ತರ ಪರೀಕ್ಷೆ ವರದಿಗಳು ಬಂದಿದ್ವೆ. ಜೊತೆಗೆ FSL ನ ವರದಿಗಳು ಕೂಡ ಪೊಲೀಸರ ಕೈ ಸೇರಿರುವಂಥದ್ದು. ಆ ಕೈ ಸೇರಿರೋ ಹಿನ್ನೆಲೆಯಲ್ಲಿ ಅದನ್ನ ಅನಾಲಿಸಿಸ್ ಅನ್ನ ಮಾಡಬೇಕು. ಜೊತೆಗೆ ಎರಡನ್ನೂ ಕೂಡ ಕಂಪ್ಯಾರಿಸನ್ ಅನ್ನ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಕೆಲವೊಂದು CCTV ಫುಟೇಜಸ್ಗಳಿದೆ, ಅದು DVR ನ ರಿಟ್ರೀವ್ ಅನ್ನ ಮಾಡ್ಕೊಂಡಿರುವಂಥದ್ದು. ಮತ್ತು ರೇಣುಕಾಸ್ವಾಮಿಯನ್ನ ಶೆಡ್ಗೆ ಎಷ್ಟೊತ್ತಿಗೆ ಕರ್ಕೊಂಡು ಬಂದ್ರು, ಜೊತೆಗೆ ಅದಾದ ನಂತರ ಆ ಶೆಡ್ನಲ್ಲಿ ಎಷ್ಟು ಗಂಟೆ ತನಕ ಆತನನ್ನ ಇಟ್ಕೊಂಡಿದ್ರು, ಜೊತೆಗೆ ಆರೋಪಿಗಳು ಅಂದ್ರೆ 15 ಜನ ಆರೋಪಿಗಳಿದ್ದಾರೆ. 15 ಜನ ಆರೋಪಿಗಳು ಕೂಡ ಯಾವ್ಯಾವ ಸಂದರ್ಭದಲ್ಲಿ ಬಂದ್ರು, ಜೊತೆಗೆ ಆತನ ಸಾವು ಸಂಭವಿಸಿದಂತ ಸಮಯ ಏನು ಅಂದ್ರೆ ಮರಣೋತ್ತರ ಪರೀಕ್ಷೆಯಲ್ಲಿ ಇದ್ರ ಬಗ್ಗೆ ವರದಿಯನ್ನ ಉಲ್ಲೇಖವನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಬಂದಂತ ಮಾಹಿತಿಗಳೇನು, ಇದೆಲ್ಲದ್ರ ಬಗ್ಗೆನೂ ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳೋ ಒಂದು ಪ್ರಯತ್ನಗಳನ್ನ ಈಗಾಗಲೇ ಮಾಡ್ತಾ ಇರುವಂತದ್ದು. ಯಾಕೆಂದ್ರೆ ಒಂದು ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಬೇಕಾದ್ರೆ ಟೆಕ್ನಿಕಲ್ ಆಗಿ ಹೆಚ್ಚಿನ ಸೌಂಡ್ ಇದ್ರೆ ದೋಷಾರೋಪ ಪಟ್ಟಿಯಲ್ಲಿ ಅದು ಕನ್ವಿಕ್ಷನ್ ಆಗ್ಲಿಕ್ಕೆ ಅಥವಾ ಆ ಪ್ರಕರಣವನ್ನ ಮತ್ತೊಂದಿಷ್ಟು ಬಲಗೊಳಿಸಲಿಕ್ಕೆ ಪ್ರಮುಖವಾದ ಒಂದು ಅಸ್ತ್ರವಾಗಿ ಪರಿಣಮಿಸುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ಪ್ಯಾಥಾಲಜಿಸ್ಟ್ ಹತ್ರ ಒಂದು ಫೈನಲ್ ಅನಾಲಿಸಿಸ್ ರಿಪೋರ್ಟ್ ಅನ್ನ ಕೂಡ ಪಡ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. FSL ರಿಪೋರ್ಟ್ ಇರ್ಬೋದು ಮತ್ತು ಮರಣೋತ್ತರ ಪರೀಕ್ಷೆ ವರದಿ ಇರ್ಬೋದು, ಎರಡನ್ನೂ ಕೂಡ ಪ್ಯಾಥಾಲಜಿಸ್ಟ್ಗೆ ಕಳಿಸ್ಕೊಟ್ಟಿದ್ದಾರೆ.
ಅವರು ಒಂದಷ್ಟು ಕಂಪೇರಿಸೇಷನ್ ಅನ್ನ ಮಾಡಿ ಮತ್ತು ಸಾವು ಸಂಭವಿಸಿದಂತ ಸಂದರ್ಭ ಏನಿತ್ತು, ಆ ಟೈಮಿಂಗ್ಸ್ ಏನಿತ್ತು, ಅದನ್ನೆಲ್ಲ ಕೂಡ ಪ್ಯಾಥಾಲಜಿಸ್ಟ್ ಒಂದು ಫೈನಲ್ ರಿಪೋರ್ಟ್ಗೆ ಬರ್ತಾರೆ ಮತ್ತು ಫೈನಲ್ ಒಪಿನಿಯನ್ಗೆ ಬಂದು ಅವರಿಂದ ಒಂದು ಸರ್ಟಿಫೈಡ್ ಆಗುತ್ತದೆ. ಸರ್ಟಿಫೈಡ್ ಆದ ಬಳಿಕ ಅದನ್ನು ದೋಷಾರೋಪ ಪಟ್ಟಿಯಲ್ಲಿ ಸಲ್ಲಿಕೆಯನ್ನ ಮಾಡುವಂಥದ್ದು. ಅರುಣ್, ಇಲ್ಲಿ ಗಮನಿಸಬೇಕಾದಂಥದ್ದು, ನಾನು ಈಗಾಗಲೇ ಹೇಳ್ತಾ ಇದ್ದೆ, ಒಂದು ದೋಷಾರೋಪ ಪಟ್ಟಿ ಅತಿ ಹೆಚ್ಚಿನ ಟೆಕ್ನಿಕಲ್ ಮತ್ತು ಅತಿ ಹೆಚ್ಚು ಪ್ರಬಲವಾದ ಸಾಕ್ಷಿಗಳನ್ನು ಇಟ್ಕೊಂಡ್ರೆ ಕನ್ವಿಕ್ಷನ್ ಮಾಡಲಿಕ್ಕೆ ದೊಡ್ಡ ಪ್ರಮಾಣದಲ್ಲಿ ಮುನ್ನಡೆಯನ್ನು ಪೊಲೀಸರಿಗೆ ತಂದುಕೊಡುತ್ತೆ. ಆ ಹಿನ್ನೆಲೆಯಲ್ಲಿ ಈ ರೀತಿಯ ಎಲ್ಲ ಮಾರ್ಗಗಳನ್ನು ಕೂಡ, ಅಂದರೆ ಪೊಲೀಸರ ಬಳಿ ಇರುವಂಥ ಎಲ್ಲ ತಾಂತ್ರಿಕ ಮಾರ್ಗಗಳಿರ್ಬೋದು, ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿ ಮಾಹಿತಿಗಳನ್ನು ಕಲೆ ಹಾಕ್ಲಿಕ್ಕಿರುವಂಥ ಮಾರ್ಗಗಳಿಂದ ಆ ಮಾರ್ಗಗಳನ್ನೆಲ್ಲನೂ ಕೂಡ ಸಂಪೂರ್ಣವಾಗಿ ಬಳಸ್ಕೊಳ್ಳೋ ಪ್ರಯತ್ನವನ್ನು ಈಗ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರ ವರದಿ, ಅಂದರೆ ಅವರ ಒಪಿನಿಯನ್ ಬಂದ ಬಳಿಕ ಅದನ್ನ ದೋಷಾರೋಪ ಪಟ್ಟಿಯಲ್ಲಿ ಸಲ್ಲಿಕೆ ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡ್ತಾ ಇರೋಂಥದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಮುರಳಿ, ವಾಪಸ್ ನಿಮ್ಮ ಹತ್ರ ಬರ್ತೀನಿ ನಾನು.